ಜಾಕ್ ಅವರು ಏರಿಯಾದಲ್ಲಿ ಆ ಒಂದು ಒಂದು ನೆಗೆಟಿವ್ ಹೆಸರು ಇದೆ. ಜಾಕ್ ಅವರು ತುಂಬಾ ರೋಲ್ ಕಾಲ್ ಮಾಡ್ತಾರೆ, ದಿನಕ್ಕೆ ಇಷ್ಟ ಅಂತ ರೋಲ್ ಕಾಲ್ ಬರುತ್ತೆ ಅಂತೇಳಿ ಈ ತರ ಎಲ್ಲ ಕೆಲವೊಂದು ಮಾತುಗಳು ಓಡಾಡ್ತಿದೆ. ಜಾಕ್ ಅವ್ರು ನಿಜವಾಗ್ಲೂ ರೋಲ್ ಕಾಲ್ ಬರುತ್ತಾ ಜಾಕ್ ಅವ್ರಿಗೆ ಅಂತ? ಸರ್ ಅದೇ ಹೇಳುದಲ್ಲ, ನಮ್ಗೆ ಆಗ್ದೇವ್ರು 1000 ಹೇಳ್ಬೋದು ಸರ್. ದೇವ್ರೊಬ್ರು ಇದ್ದಲ್ಲ, ಹೌದು, ದೇವ್ರಂತ ಒಬ್ರು ಇದ್ದಾರಲ್ಲ. ನಾವು ದುಡಿದವ್ರು ಸರ್. ಇವತ್ತು ನಾವು ನಮ್ಗೆ ಯಾವಾಗ ಕೆಲಸ ಮಾಡೋ ಶಕ್ತಿ ದೇವ್ರು ಕೊಟ್ಟ ಅವತ್ತಿಂದ ಇವತ್ತವರೆಗೂ ದುಡಿತಾನೇ ಇದೀವಿ. ಓಕೆ. ಯಾರು ನೀವು ಹೋಗ್ಬೇಕಾದ್ರೆ ಕೆಳಗಡೆ ಕೂಡ ಹೋಗೋಣ, ನಮ್ಮ ಏರಿಯಾ ಒಳಗಡೆ ಎಂಟರ್ ಆಗಿದ ತಕ್ಷಣ ಒಂದ್ 4-5 ಅಂಗಡಿಯಲ್ಲಿ ಕೂಡ ಕೇಳಿ, ಯಾರಾದ್ರೂ ನನ್ನ ಹೆಸರು ಕೆಟ್ಟದಾಗ ಹೇಳ್ಬಿಟ್ರೆ ನೀವು ಹಂಗೆ ಮಾಧ್ಯಮದಲ್ಲಿ ಹಂಗೆ ಮಾಡಿ ಹಾಕಿ, ಪರವಾಗಿಲ್ಲ, ಏನು ಕಟ್ ಮಾಡಿ ಹಾಕ್ಬೇಡಿ. ಸುತ್ತಲೂ 4 ಅಂಗಡಿಗಳಲ್ಲಿ ನನ್ನ ಎದುರುಗಡೆನೆ ಕೇಳಿ, ನಿಮ್ಮ ಎದುರುಗಡೆನೆ ಕೇಳಿ ಅವ್ರು ಹೇಳ್ತಾರೆ ನಾವ್ ಯಾರು ಎಂತವ್ರು ಅಂತ. ಯಾರಿಗೂ ಇವತ್ತವರೆಗೂ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ನಾವು ಕೊಟ್ಟಿಲ್ಲ. ನಾವು ಹೋದ್ರೆ ಏನಾದ್ರು ಒಂದು ಅವ್ರಿಗೆ ಏನೋ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ಕೊಡೋ ಅಂತವ್ರು ನಾವು. ಯಾರಿಗೂ ತೊಂದರೆ ಕೊಡೋರಲ್ಲ ನಾವು. ಹೇಳ್ತಾರೆ ಇವಾಗ ಅವ್ರಿಗೆ ಬೇರೆ ಮಾತಾಡಕ್ಕೆ ಸಬ್ಜೆಕ್ಟ್ ಇರೋದಿಲ್ಲ. ಜಾಕ್ ಅವ್ರ ಹಂಗೆ ಹಿಂಗೆ ಅದು ಅದು ಅವ್ರಿಗೂ ಬೇಕಲ್ಲ ಟೈಮ್ ಪಾಸ್. ಅವ್ರ ಬೆಳೆನ ಬಿಸ್ಕೋಬೇಕು. ಮಾತಾಡ್ತಾ ಇದ್ರೆ ನಮ್ ಬಗ್ಗೆ ಮಾತಾಡಿ ಕೂಡ ಅವರು ಹೆಸರು ಮಾಡ್ಕೊಳ್ಳೋರು ಇದಾರೆ. ಹಂಗೆ ಸಿನಿಮಾದಲ್ಲಿ, ಭೀಮಾ ಸಿನಿಮಾದಲ್ಲಿ ಕೂಡ ನಾವು ಜಾಲಿ ಜಾಲಿ ಅಂತೆಲ್ಲ ನಾವು ಸಿನಿಮಾ ನೋಡಿ ಎಂಜಾಯ್ ಮಾಡಿದೀವಿ. ನೀವು ಹೇಳ್ದಂತ ಡೈಲಾಗು ಅದ್ರಲ್ಲೂ ಕೂಡ ಎಲ್ಲ ಒಂದು ಎಲೆಕ್ಷನ್ಗೆ ಒಂದು ಪಾತ್ರ ಬರುತ್ತಲ್ಲ ಸರ್ ಅದ್ರಲ್ಲಿ. ಕೌನ್ಸಿಲರ್ ಕ್ಯಾರೆಕ್ಟರ್ ಸೊ ಎಲ್ಲ ನಿಮ್ಗೆ ಹೇಳಿ ಮಾಡಿಸ್ದಂಗಿದೆ ಸರ್ ಅದು. ಯಾಕಂದ್ರೆ ಮುಂದಿನ ದಿನದಲ್ಲಿ ನೀವೇನಾದ್ರು ನಿಮ್ಮ ವಿನೋಬ್ ನಗರಕ್ಕೆ ಏನಾದ್ರು ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಪ್ಲಾನ್ ಏನ್ ಮಾಡ್ತಾ ಇದ್ದೀರಾ ಹೇಗೆ ಸರ್? ಅದು ಏನಂದ್ರೆ ಇಲ್ಲಿ ಬಂದು ಸಿನಿಮಾ ಮಾಡುವಾಗ ಎಲ್ಲಾ ಲೊಕೇಶನ್ ಗಳ ಜೊತೆಲಿ ಓಡಾಡಿ ಎಲ್ಲಾ ಮಾಡ್ಕೊಟ್ಟವ್ ನಾನು. ಸಲಗಾ ಪಿಕ್ಚರ್ ನಾನು ಜೊತೆಲಿ ಓಡಾಡುವಾಗ ವಿಜಯ್ ಸರ್ ಪರವಾಗಿಲ್ಲ ಎಲ್ಲಾ ಕಡೆ ಒಳ್ಳೆ ಟಚ್ ಇಟ್ಕೊಂಡಿದೆ ಜಾಕ್, ನೀನ್ ಇಲ್ಲಿ ಕೌನ್ಸಿಲರ್ ಆಗ್ಬೋದಲ್ಲ ಅಂತ ಹೇಳಿ ಸಲಗಾ ಟೈಮಲ್ಲಿ ವಿಜಯ್ ಸರ್ ಹೇಳಿದ್ರು. ಅವಾಗ ನಾನ್ ಹೇಳ್ದೆ, ನೋಡಿ ಸರ್ ನಮ್ ಬಾಸು ಕೌನ್ಸಿಲರ್ ಎಲೆಕ್ಷನ್ಗೆ ನಮ್ಗೆ ನಾನು ಸೀಟ್ ಕೇಳಿದೀನಿ, ಅವ್ರು ಮನ್ಸ್ ಮಾಡಿ ಏನಾದ್ರು ಮಾಡಿದ್ರೆ ನಾನು ನಿಜವಾಗ್ಲೂ ನೆಕ್ಸ್ಟ್ ನಾನು ಕೌನ್ಸಿಲರ್ ಆಗ್ತೀನಿ ಸರ್ ಅಂದೆ. ಅದ್ ಸ್ವಲ್ಪ ಏನೋ ಒಂದ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿ ಅದ್ ಹಂಗೆ ಕೌನ್ಸಿಲರ್ ಎಲೆಕ್ಷನ್ ಸ್ವಲ್ಪ ಡಿಲೇ ಆಯ್ತು, ಮುಂದೆ ಹೋಗ್ಬಿಟ್ಟು. ಆಮೇಲೆ ವಿಜಯ್ ಸರ್ ಭೀಮಾ ಪಿಕ್ಚರ್ ಶುರು ಮಾಡ್ಕೊಂಡ್ಬಿಟ್ರು. ಶುರು ಮಾಡ್ಕೊಂಡಾಗ ತಿರ್ಗಾ ಲೊಕೇಶನ್ ನೋಡಕ್ ಬಂದಾಗ ಅದೇ ತರ ನಾನು ಹೋಗಿದ್ದ ಜಾಗದಲ್ಲೆಲ್ಲ ನಾವು ನಮ್ಮ ಸಾಹೇಬ್ರು ಇರೋದ್ರಿಂದ ನಮ್ ಜೊತೆಲಿ ಅವ್ರ ಜೊತೆ ನಾವು ತಿರ್ಗಾಡೋದ್ರಿಂದ ಎಲ್ಲಾ ಕಡೆ ನಮ್ಗೆ ಒಳ್ಳೆ ಹೆಸರು. ನಾವ್ ಯಾರೇ ಏನೋ ಅಂದ್ರು ಇಲ್ಲ ಅನ್ನೋದಿಲ್ಲ. ಯಾವ ಅಂಗಡಿಯಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ಶೂಟಿಂಗ್ ಕೂಡ ಮಾಡ್ಕೋಬಹುದು, ಯಾರು ಏನೋ ಮಾತಾಡೋದು. ಅವಾಗ ತಿರ್ಗಾ ಅದೇ ಮಾತು ಹೇಳಿದ್ರು, ಪರವಾಗಿಲ್ಲ ಜಾಕ್, ನೀನು ಎಲ್ಲ ಒಳ್ಳೆ ಹೆಸರು ಮಾಡಿಕ್ಕಿದೆ ಅಂತ. ನೀನ್ ಕೌನ್ಸಿಲರ್ ಯಾವಾಗ ಆಗೋದಂದ್ರು, ಸಾರಿ ಎಲೆಕ್ಷನ್ ತಲ್ಲೋಯ್ತಲ್ಲ ಸರ್, ನಾವೇನ್ ಸರ್ ಮಾಡೋದಂದ್ರೆ ನಿಮ್ ಬಾಸ್ ಕೊಡ್ತಾರ ಸೀಟ್ ಅಂದ್ರು. ಅವ್ರು ಇನ್ನೂ ಮನ್ಸು ಮಾಡಿಲ್ಲ. ಮನ್ಸು ಮಾಡೋವಾಗ ದೇವ್ರ ಕಣ್ ತೆರುವಾಗ ಅವ್ರು ಆಟೋಮೆಟಿಕ್ ಆಗಿ ಹೇಳಿದ್ರೆ ಅವ್ರು ನಮ್ ಸಾಹೇಬ್ರು ಮಾತು ತಪ್ಪಲ್ಲ, ಕೊಡ್ತಾರೆ ಸರ್. ಈ ಎಲೆಕ್ಷನ್ ಕೂಡ ನೆಕ್ಸ್ಟ್ ಎಲೆಕ್ಷನ್ಗೆ ಏನಾದ್ರು ಒಂದ್ ಮಾಡ್ತಾರೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಿಮ್ ಬಾಸ್ ಎಲೆಕ್ಷನ್ ಕೌನ್ಸಿಲರ್ ಮಾಡೋವರೆಗೂ ವೈಟ್ ಮಾಡ್ಬೇಡ, ಈ ಪಿಕ್ಚರ್ ನಾನ್ ನಿನ್ನ ಕೌನ್ಸಿಲರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಾಲಿ ಹೇಳ್ಬಿಟ್ಟು ನನಗೆ ಆ ಕೌನ್ಸಿಲರ್ ಪತ್ರ ಕೊಟ್ಟಿದ್ದ. ಹಾಗಾದ್ರೆ ಜಾಕ್ ಅವ್ರಿಗೆ ಮುಂದೆ ಕೌನ್ಸಿಲರ್ ಆಗೋ ಆಸೆ ಇದೆ? ಆಸೆ ಇಲ್ಲ ಸರ್, ಈ ವಾರ್ಡ್ಗಳಲ್ಲಿ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಯಾವ ತರ ಕಷ್ಟಪಟ್ಟಿದ್ರ? ಸಮಾಜ ಸೇವೆ ಮಾಡಿದ್ರೆ? ಸಮಾಜ ಸೇವೆ ಸರ್. ನಾನು ನನ್ನ ಫೋಟೋಗಳು ಕಳ್ಸಿ ನೋಡಿ. ಇದು ಕೊರೋನಾ ಟೈಮಲ್ಲಿ ಡೈಲಿ 800 ಮನೆಗೆ ಡೈಲಿ ಹಾಲು ಹಾಕೊಂಡು ಬಿಸ್ಕೆಟ್ ಹಾಕೊಂಡು ಮನೆಗೆ ಎಷ್ಟು 3 ಫ್ಲೋರ್ 4 ಫ್ಲೋರ್ ಹತ್ತಿ ಹಾಕ್ಬಿಟ್ಟು ಬರೋದು. ಏನೇನ್ ಕೆಲ್ಸಗಳಿದೆ ಎಲ್ಲ ಮಾಡ್ಕೊಂಡು ರೇಷನ್ ಎಲ್ಲ ಮನೆ ಎಲ್ಲರಿಗೂ ಕರ್ಕೊಂಡ್ ಬಂದು ರೇಷನ್ ಕಿಟ್ಟು ಎಲ್ಲ ನಮ್ ಸಾಹೇಬ್ರ ಕಡೆಯಿಂದಾನೆ, ಅವ್ರ ಕಡೆಯಿಂದಾನೆ ಎಲ್ಲ ಕೊಟ್ಕೊಂಡು ಸರ್ ಮನೆಗೆ ಹೋಗಿ ಬಂದಿಲ್ಲ ನಾನು. ಕೊರೋನಾ ಟೈಮ್ ಎಷ್ಟು ಡೇಂಜರ್ ಇತ್ತು. ರೋಡಲ್ಲೇ ಇದ್ವಿ. ನಮ್ದು ಒಂದ್ ಗ್ಯಾಂಗ್ ಇತ್ತು. ನಮ್ ಹುಡುಗರು, ನಮ್ ಜೊತೆಲಿರೋ ಹುಡುಗರೆಲ್ಲ ನಮ್ ಜೊತೆಲಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅವರು ಬಾಬಾ ಮನೆಗೆ ಯಾರು ಹೋಗ್ಲಿಲ್ಲ. ನಮ್ ಜೊತೆಲಿ ಸುಮಾರು ಜನ ನೋಡ್ತಾರೆ, ಈ ಜಾಕ್ ಇಷ್ಟು ಜನ ಹುಡುಗರ್ನ ಹಾಕೊಂಡು ತಿರುತಾನೆ, ಎಲ್ಲೆಲ್ಲೋ ರೋಲ್ ಕಾಲ್ ಮಾಡ್ತಾನೆ ಅಂತ. ನಮ್ ಜೊತೆಲಿರೋ ಹುಡುಗರೆಲ್ಲ ಚಿನ್ನದಂತ ಹುಡುಗರು. ಅದೇ ಈ ರೋಲ್ ಕಾಲ್ ಗಿಲ್ಕಲ್ ಅದೆಲ್ಲ ಏನಂತಾನೆ ಗೊತ್ತಿಲ್ಲ, ಯಾವ್ದೇ ಇಲ್ಲ. ಅದೆಲ್ಲ ಕೋಪ ಬಂದ್ರೆ ಹೊಡೆದ್ಬಿಡ್ತಾರೆ, ನಕರ ಮಾಡಿದ್ರೆ. ಇಲ್ಲಾಂದ್ರೆ ಪಾಪ ಯಾರತ್ರ ಮಾತಾಡಕ್ ಕೂಡ ಹೋಗೋದಿಲ್ಲ, ಅವ್ರ ಸುದ್ದಿಗೆ ಹೋಗ್ಬಾರ್ದು ಯಾರು. ಅಂತ ಹುಡುಗರು ನಮ್ ಜೊತೆಲಿರೋ ಹುಡುಗರೆಲ್ಲ. ಅಂದ್ರೆ ಜಾಕ್ ಅವ್ರ ಮೇಲೆ ಎಷ್ಟು ಕೇಸ್ ಇರ್ಬೋದು? ಅಯ್ಯೋ, ಬಿಟ್ಟಿ ಕೇಸ್ ಕೂಡ ಇಲ್ಲ ಸರ್. ಬಿಟ್ಟಿ ಕೇಸ್ ಕೂಡ ಇಲ್ಲ. ನಾನೇನ್ ರೌಡಿನ?
ಹಂಗಂತ ಓಡಾಡ್ತಿದೆ ಹೆಸರು. ಸರ್ ಹೇಳ್ತಾರೆ ನಾವು ಇನ್ನೊಂದು ಸ್ಲಮ್ ಅಲ್ಲಿ ಇರೋದು ಈ ಚೈನು ವಾಚ್ದು ಇದು ಬಂಗಾರಗಳು ಹಾಕೊಂಡ್ ತಿರುಗಿದ್ವಿ, ಕಪ್ಪಗಿದ್ವಿ, ಕೋಳಿ ಹಾಕೊಂಡು ಕೂದ್ಲು ಈ ಸ್ಟೈಲ್ ಎಲ್ಲ ನೋಡಿದ್ರೆ ಏನಾಗುತ್ತೆ, ಓ ಇವ್ರೇನೋ ರೂಢಿ ತರ ಇದಾರೆ ಅನ್ನೋ ಭಾವನೆ ಅವ್ರಿಗೆ, ಭಾವನೆ ಅಷ್ಟೇ. ಅದೇ ಕೇಸ್ ಯಾವ್ದಿಲ್ಲ, ಯಾವ್ದು ಇಲ್ಲ. ನಾವು ಸ್ಟೇಷನ್ ಅಲ್ಲಿ ಹೋಗಿ ಎಷ್ಟೋ ಸುಮಾರು ಜನ ನಮ್ಮ ಹುಡುಗರು ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಹೋಗಿ ನಾನೇ ಬಿಡ್ಸ್ಕೊಂಡ್ ಬರ್ತೀನಿ ಸರ್. ಓಕೆ. ಸಣ್ಣ ಪುಟ್ಟ ಜಗಳ ಈ ಮಲ್ಡ್ರ ಅದೆಲ್ಲ ಆತರ ಎಲ್ಲ ಮಾಡೋದಿಲ್ಲ, ನಾವು ಹೋಗೋದಿಲ್ಲ. ಸ್ಟೇಷನ್ಗೆಲ್ಲ ಹೋದಾಗ ಈ ತರ ನಿಮ್ ಗೆಟಪ್ ನೋಡಿ ಸ್ಟೇಷನ್ ಅಲ್ಲಿ ಏನು ಇಲ್ಲ ನಾವು ನಮ್ ಬಗ್ಗೆ ಗೊತ್ತಲ್ಲ ಅವ್ರಿಗೆ. ಓಕೆ. ಜಾಕ್ ಯಾರಂತ ಗೊತ್ತು ಅವ್ರು ಎಲ್ಲಂದ್ರೆ ಎಲ್ಲಾ ಸ್ಟೇಷನ್ ಅವ್ರಿಗೂ ಗೊತ್ತು ಜಾಕ್ ತಾಕತ್ತು. ಗೊತ್ತು ಅವ್ರಿಗೆ ಗೊತ್ತು ನಾವು ಎಲ್ಲ ಒಳ್ಳೆ ಕೆಲ್ಸಗಳೇ ಮಾಡೋದು. ಇಲ್ಲಾಂದ್ರೆ ಸ್ಟೇಷನ್ ಒಳಗಡೆ ಕುಂಸಿ ಮಾತಾಡ್ತಾರ. ಓಕೆ ಓಕೆ. ಆತರ ನಾವು ಎಲ್ಲಾ ಕಡೆ ಚೆನ್ನಾಗಿ ಇಟ್ಕೊಂಡಿದ್ದೇವೆ ಸರ್. ಮೊನ್ನೆ ಇವ್ರು ನಮ್ಮ ಒಂದು ಶಿವಮೊಗ್ಗ ಒಂದು ಪ್ರೋಗ್ರಾಮ್ ಆಗಿದೆ, ಅಲ್ಲಿ ಇವರು ಈಶ್ವರಪ್ಪಾಜಿ ಪಕ್ಕದಲ್ಲೇ ಕೂತ್ಕೊಂಡಿದ್ರು. ಅವ್ರ ಹತ್ರ ಕೂಡ ಮಾತಾಡೋಕೆ ಹೇಳಿದ್ರು. ಅವ್ರು ಒಳ್ಳೆ ಇದು ಹೇಳಿದ್ರು, ನೀನ್ ನೋಡಿಲ್ಲಪ್ಪ ಇನ್ನು ಪಿಕ್ಚರ್ ನೋಡ್ಬೇಕು, ನೀನ್ ನೋಡಿದೀನಿ, ಸಂಜೆನೆ ಹೋಗಿ ಆ ಪಿಕ್ಚರ್ ನೋಡ್ತೀನಿ ಅಂತ. ಡೆಪ್ಟಿ CM. ಹೌದೌದು. ಅರ್ಥ ಆಯ್ತಾ? ಆತರ ನಾವು ನೋಡಿದ ತಕ್ಷಣ ಅವ್ರಿಗೆ ಹಂಗೆ ಅಟ್ರಾಕ್ಟ್ ಆಗ್ಬಿಡ್ತೀವಿ. ಸೂಪರ್. ನಮ್ಮ ಫೇಸ್ ಆತರ. ಹಾಗಾದ್ರೆ ಕಾರ್ಪೊರೇಟ್ ಎಲೆಕ್ಷನ್ಗೆ ನಿಲ್ಲುವಷ್ಟು ಹಣ ಜಾಕರ್ ಹತ್ರ ಇದೆ, ಟಿಕೆಟ್ ಸಿಕ್ಕಿದ್ರೆ ಅದೆಲ್ಲ ಮಾಡ್ಬೋದು ಸರ್. ಕಾರಣ ಇವ್ ಹಣ ಇಲ್ಲ ಅಂದ್ರೆ ಎಲೆಕ್ಷನ್ ನಿಲ್ಲಕ್ಕಾಗತ್ತ? ಹೇಳ್ಬೇಕಾದ್ರೆ ಖರ್ಚು ಮಾಡ್ಲೇಬೇಕು. ಅಷ್ಟು ಹಣ ನಿಮ್ ಹತ್ರ ಇದೆ. ಕೌನ್ಸಿಲರ್ ಆಗಷ್ಟು ದುಡ್ಡಿದೆ. ನಮ್ ಬಾಸ್ ಸಪೋರ್ಟ್ ಮಾಡ್ತಾರೆ. RV ದೇವರಾಜ್ ಸರ್ ಅವ್ರ ಸಪೋರ್ಟ್ ಹೇಗಿದೆ ನಿಮ್ಗೆ? ಹಾಗಾದ್ರೆ ಅವರೇ ಸರ್ ನಮ್ ಬಾಸು, ಅವರೇ ನಮ್ ಗಾಡ್ ಫಾದರ್. ಇಲ್ಲಿ ಸುತ್ತಲಿರೋ ಜನರಿಗೆಲ್ಲರಿಗೂ ಅನ್ನದಾತರು. ಅವ್ರ ಬಗ್ಗೆ ಹೇಳ್ಕೊಂಡು ಹೋದ್ರೆ ನೀನು ಒಂದು ಎಪಿಸೋಡ್ ಸಾಲಲ್ಲ. ಬೇರೆ ಇನ್ನೂ ಫುಲ್ ಬೇಜಾನ್ ಎಪಿಸೋಡ್ ಬೇಜಾನ್ ಇದೆ ಅಂತ ಒಳ್ಳೆ ಕೆಲಸಗಳು. ರುಸ್ತಮ್ MLA ಸರ್ ಅವರು. ಅವ್ರ ತರ ಸೋತ್ರು ಇವತ್ತು ಕೂಡ ಜನ ಅವ್ರ ಹತ್ರ ಹೋಗಿ ನಿಂತ್ಕೊಂತಾರೆ. ನೀವು ಗೆದ್ದಿರೋ MLA ಕೂಡ ನೀವು ರೋಡಲ್ಲಿ ಹೋಗಿ ಬ್ಯಾನರ್ಗಳು ನೋಡಿ, ಗೆದ್ದಿರೋ MLA ಕೂಡ ಯಾರು ಹಾಕಲ್ಲ. ಆತರ ಆಗ್ತಾರೆ. ಯಾಕಂದ್ರೆ ನಿಜವಾದ ಜನಪ್ರಿಯ ನಾಯಕ ನಮ್ಮ RV ದೇವರಾಜ್ ಸಾಹೇಬ್ರು. ಅಷ್ಟೊಂದು ಕೆಲಸಗಳು ಮಾಡ್ತಾರೆ. ನೀವು ಸರ್ ರಾತ್ರಿ 12 ಗಂಟೆ 1 ಗಂಟೆಗೆ ಪ್ರಾಬ್ಲಮ್ ಅಂತ ಫೋನ್ ಮಾಡಿ, ಫೋನ್ ಎತ್ತಿ ಮಾತಾಡಿ ಅದೇನಿದೆ ಸಾಲ್ವ್ ಮಾಡ್ಬಿಟ್ಟು ಮಲ್ಗೋರು. ಆತರ MLA ಯಾರಿದ್ದಾರೆ? ಗೆದ್ದಿರೋ ಕೂಡ ಬಂದು ಇಲ್ಲಿ ಯಾರು ನೋಡಲ್ಲ. ಇವಾಗಿರೋ ಗೆದ್ದಿರೋ MLA ಸ್ಲಮ್ ಒಳಗಡೆ ಬಂದು ಏನ್ ಪ್ರಾಬ್ಲಮ್ ಏನಂತ ಬಂದು ನೋಡಲ್ಲ. ಅಂತ MLA ಅಲ್ಲಿ ಇವರು ಈ ತರ ಮಾಡ್ತಾರೆ ಅಂದ್ರೆ ಮೆಚ್ಕೋಬೇಕು ಸರ್. ನಿಜ ಮೆಚ್ಕೋಬೇಕು ಸರ್. ಖಂಡಿತ. ನಿಮ್ಮ ನೆಕ್ಸ್ಟ್ ಕಾರ್ಪೊರೇಟ್ ಎಲೆಕ್ಷನ್ಗೆ ಒಳ್ಳೇದಾಗ್ಲಿ. ಅವಾಗ ಮರಿಬೇಡಿ ನಿಂತ್ಕೊಳ್ಳಲ್ಲ. ನಾನು ಇವಾಗ ಏನಾದ್ರು ಮಾಧ್ಯಮ ಮುಂದೆನೆ ಹೇಳ್ತೀನಿ, ನಮ್ ಸಾಹೇಬ್ರು ಸೀಟ್ ಕೊಟ್ಟಿ ನನ್ಗೆ ನಿಲ್ಸಿದ್ರೆ ನಿಲ್ತೀನಿ ಹೊರ್ತು ನಾನಂತೂ ಇವಾಗ ಇದಕ್ ಮೇಲೆ ಫೋರ್ಸ್ ಮಾಡಕ್ ಹೋಗಲ್ಲ ಅವ್ರನ್ನ. ಅವ್ರು ಯಾಕಂದ್ರೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಇದ್ದು ಅವ್ರಿಗೆ ಗೊತ್ತು ನಾನ್ ಎಂತ ಕೆಲ್ಸಗಾರ ಅಂತ ಅವ್ರಿಗೆ ಗೊತ್ತು. ಅವ್ರಿಗೆ ಇದು ಬರುತ್ತೆ, ಮೈಂಡ್ ಬರೋವಾಗ ಅವ್ರು ನಮ್ನ ಕರೀತಾರೆ. ಅದು ಆಗತ್ತೆ, ಒಳ್ಳೆ ಟೈಮ್ ಬರುತ್ತೆ. ಅದ್ವರ್ಗು ನಾನು ಕಾಯ್ತೀನಿ. ಅಲ್ಲಿವರೆಗೂ ಕಾಯ್ತೀನಿ ಸರ್. ಇನ್ನೂ ತುಂಬಾ ಮಾತಾಡೋದಿದೆ. ಫಸ್ಟ್ ನಿಮ್ ಮನೆ ನೋಡ್ಬೋಣ. ನಿಮ್ ಮನೆ ಯಾವ ರೀತಿ ಇದೆ ಅಂತ ನಮ್ಗೆ ತೋರಿಸ್ಕೊಡಿ. ಹಾಗೆ ವಿಶೇಷವಾಗಿ ನಾವು ವಾಲ್ ಮೇಲೆ ಗೋಡೆ ಮೇಲೆ ಇಲ್ಲಿ ಗನ್ ಕಾಣಿಸ್ತಿದೆ. ಅದು ಒರಿಜಿನಲ್ ಗನ್ಸಾ? ಇಲ್ಲ ಸರ್, ಆರ್ಟಿಫಿಷಿಯಲ್. ಏನೋ ಒರಿಜಿನಲ್ ಅನ್ಕೊಂಡೆ. ಏನಕ್ಕೆ ಮತ್ತೆ ಅದನ್ನ ಫ್ರೇಮ್ ಹಾಕಿಕೊಂಡಿದ್ದೀರಾ? ಇಲ್ಲ, ಅದು ಬಂದಿದ್ದಂಗೆನಾ? ಗನ್ನೇನೆ ಇಟ್ಕೊಂಡಿದ್ದೀರಾ ಸರ್? ಇಲ್ಲ ಯಾವ್ದು ಟೂಲ್ಸ್ ಏನ್ ಇಟ್ಕೊಂಡು? ಇನ್ನ ಈ ಗನ್ನಿಕ್ ಲೆವೆಲ್ಗೆ ಇನ್ನೂ ಹೋಗಿಲ್ಲ. ಬರುತ್ತೆ. ನಿಮ್ಗೆ ಯಾರನ್ನ ಗನ್ ಇಕ್ಕಿದಾರಾ? ನಾವ್ ಆತರ ಕೆಟ್ಟವ್ರು ಅಲ್ವಲ್ಲ, ಹೇಳಿದಲ್ಲ ಅವಾಗ್ಲೇ, ದುಡಿಯೋ ಜನ್ಮ. ನಾವ್ ಯಾರ ಹತ್ರ ಹೋಗಿ ಆತರ ಗನ್ನಿಸ್ಕೊಳ್ಳೋದು ಚಾಕಿಸ್ಕೊಳ್ಳೋ ಅಷ್ಟ್ ಲೆವೆಲ್ಗೆ ಹೋಗಿಲ್ಲ. ಆದ್ರೆ ಕೂಡ ನಿಮ್ ಬಜಾರ್ ಎಲ್ಲ ಮಾತು ಓಡಾಡ್ತಿದೆ. ಅಯ್ಯೋ ಓಡಾಡ್ತೇವೆ ಸರ್. ಅದೇ ಹೇಳಿಲ್ವಾ, ನಮ್ಮ ಪರ್ಸನಾಲಿಟಿ, ನಮ್ ಫೇಸು, ನಮ್ ಸ್ಟೈಲು ಅದು ಹಂಗಿರುತ್ತೆ. ನೋಡೋರೆಲ್ಲ ಹಂಗೆ ಅನ್ಕೊಂಡ್ಬಿಡ್ತಾರೆ. ಹೌದೌದು, ನಿಜ ಸರ್. ಏನ್ ಮಾಡಕ್ಕಾಗುತ್ತೆ? ಅದೇ ವಿಜಯ್ ಸರ್ ದುನಿಯಾ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ಬಿಟ್ಟಿದ್ದಾರೆ, ಕಪ್ಪಗಿರೋರೆಲ್ಲ ಕಳ್ರ ತರನ ಕಾಣಿಸ್ತೇವಲ್ಲ ಬಾಬಾ ಅಂತ ಹೇಳಿ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದೇ ತರನೇ. ಹೌದೌದೌದು. ಸೊ ಬನ್ನಿ ಸರ್, ನೀವು ತುಂಬಾ ಮಾತಾಡೋದಿದೆ. ಸೊ ಹಾಗೇನೆ ಇಲ್ಲಿ ನೋಡ್ತಿರ್ಬೋದು ಈ ಫೋಟೋದಲ್ಲಿ ಇವ್ರು ಯಾರು ಸರ್? ನಮ್ ತಂದೆ ತಾಯಿ. ಓಕೆ. ಇಲ್ಲಿ ಸಿಕ್ಕಾಪಡೆ ನಿಮ್ಗೆ ನೆನಪಿನ ಕಾಣಿಕೆಗಳು ಅಂದ್ರೆ ಶೀಲ್ಡ್ಗಳು ಸಿಕ್ಕಿದೆ ಸರ್, ಮೂಮೆಂಟ್ಸ್ಗಳು. ಇಲ್ಲಿ ನಾವು ಬರ್ತಿದಂಗೆನೆ ಬೆಟ್ಟದ ಹುಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಬೆಟ್ಟದ ಹೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ನೆನಪಿನ ಕಾಣಿಕೆ ಬಂದಿದೆ. ಸೊ ಇದು ಎಲ್ಲಿ ಸಿಕ್ಕಿದಂತ ಇಂದ್ರಾನಗರ ಸ್ಥಳ ಅಂತ ತೋರಿಸ್ತಿದೆ.
ಯಾರು ಕೊಡಿ ಸರ್ ಅದು? ಇಲ್ಲ ನಮ್ಗೆ ಕರೀತಾರೆ ಇದಕ್ಕೆ, ನಮ್ಮ ಇದು ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ ಅದು ಇದು ಕರೀತಾರಲ್ಲ, ನಾವು ಹೋಯ್ತಿವಿ ಅಲ್ಲಿ ಈ ತರ ನೆನಪಿನ ಕಾಣಿಕೆ ಗಿಫ್ಟ್ಗಳು ಕೊಡ್ತಾರೆ. ಓಕೆ ಓಕೆ, ಬನ್ನಿ ಸರ್ ಮುಂದೆ ಬನ್ನಿ. ಹಾಗೇನೆ ವಿಶೇಷವಾಗಿ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ನಿಮ್ ಲೈಫ್ ಅಂತಾನೆ ಹೇಳ್ಬೋದು. ಟಗರು 125ನೇ ದಿನ 125 ಡೇಸ್ ಈ ಶೀಲ್ಡ್. ಹೌದು, ಈ ಶೀಲ್ಡ್ ಬಗ್ಗೆ ಮಾತಾಡ್ಲೇಬೇಕು, ನೀವು ಏನ್ ಹೇಳ್ತೀರಾ? ಹೇಳ್ಬೇಕು. ಯಾಕಂದ್ರೆ ಅದೇ ತಾನೇ ಮೊದಲನೇ ಚಿತ್ರ, ಮೊದಲ ಸಿನಿಮಾ, ಅದು 125 ದಿನ ಓಡ್ದಂತ ಸಿನಿಮಾ, ಬ್ಲಾಕ್ ಬಸ್ಟರ್ ಸರ್. ಇವಾಗ 1-2 ವಾರ ಓಡಿದ್ರೇನೆ ಸೂಪರ್ ಡೂಪರ್ ಅಂತ. 125 ದಿನ ಹೋಗಿದೆ. 125 ದಿನ ಓಡಿದಂತ ಸಿನಿಮಾ. ಅದ್ರಲ್ಲಿ ವಿಶೇಷವಾಗಿ ಓಪನಿಂಗ್ ಶಾಟ್ ಅಲ್ಲಿ ಶಿವಣ್ಣ ಲಾಂಗ್ ಹಿಡ್ಕೊಂಡ್ ಬರ್ತಾರೆ, ನೀವು ಹುಚ್ಚ ಹಿಡ್ಕೊಂಡ್ಬಿಡ್ತೀರಿ. ಹೌದು. ಆ ಒಂದ್ ಸೀನ್ಗೆ ಥಿಯೇಟರ್ ಅಲ್ಲಿ ಸಿಳ್ಳೆ ಅಂತೂ ಕೇಳಂಗಿಲ್ಲ, ಆ ರೀತಿ ಸಿಳ್ಳೆ ಬರ್ತಿತ್ತು. ಆ ಸೀನ್ ಬಗ್ಗೆ ಹೇಳಿ ಸರ್. ಅದು ಫಸ್ಟ್ ಪಿಕ್ಚರ್ ಸರ್. ಫಸ್ಟ್ ಪಿಕ್ಚರ್ ಅಂದ್ರೆ ನಮ್ಗೆ ಇನ್ನು ಆಕ್ಟಿಂಗ್ ಬಗ್ಗೆ ಏನೋ ಗೊತ್ತಿಲ್ಲ. ಅವಾಗ ನಮ್ ಸೂರಿ ಸರ್ ನಮ್ಗೆ ಹೇಳ್ತಾರೆ, ಒಂದೇ ಶಾರ್ಟ್ ಅಲ್ಲಿ ಎತ್ತಬೇಕು, ಆ ಸೀನ ಒಂದೇ ಶಾರ್ಟ್ ಅಲ್ಲಿ ಮುಗಿಬೇಕು. ಅದೇ ಮೊದಲನೇ ಚಿತ್ರ. ಅದು ಶಿವಣ್ಣ ಜೊತೆಲಿ ಒಂದು ನಮ್ನ ಕೊಲೆ ಮಾಡತ್ರ ಒಂದ್ ಸೀನು. ಅವಾಗ ಮುಖದಲ್ಲಿ ಒಂದು ಹೆದರಿಕೆ ಇರ್ಬೇಕು. ಅವ್ರು ಶಿವಣ್ಣ ನೋಡಿದ ತಕ್ಷಣ ನಾನು ಮುಚ್ಚೆ ಮಾಡ್ಕೊಳತ್ರ ಒಂದ್ ಸೀನು ಒಂದೇ ಶಾಟ್ ಅಲ್ಲಿ ಎತ್ಬೇಕಂತಾರೆ. ಅದು ಏನಂತಾರೆ, ಇಲ್ಲ ಪೈಂಟ್ ಒದ್ದೆ ಆಗ್ಬಿಡುತ್ತೆ, ಗೋಡೆ ಡೂಪ್ಲಿಕೇಟ್ ಗೋಡೆ ಹೊಡ್ಕೊಂಡ್ ಬರ್ತಾರೆ. ಅವಾಗ ಅದೇನಾಗುತ್ತೆ, ಅದು ಒದ್ದೆ ಒಣಗೋವರ್ಗು ಶಿವಣ್ಣ ಕಾಯಕ್ಕಾಗೋದಿಲ್ಲ, ಒಂದೇ ಶಾಟ್ ಅಲ್ಲಿ ಎತ್ಬೇಕಂತಾರೆ. ನಮ್ ಕೈಲಿ ಹೆಂಗಾಗದು, ಫಸ್ಟ್ ಪಿಕ್ಚರ್ 1-2 ದಿನ ಏನಾಗಿದೆ, ಅದು ನಮ್ ಕೈಲಿ ಸಾಧ್ಯ ಆಗೋದೇ ಇಲ್ಲ. ಸೂರಿ ಸರ್ ಏನ್ ಮಾಡಿದ್ರು, ನನ್ನ ಕರೆದು ಸ್ವಲ್ಪ ಮ್ಯಾಜಿಕ್ ಎಲ್ಲ ಮಾಡಿ ಏನೇನೋ ಮಾಡಿದ್ರು. ಆದ್ರೆ ಅವ್ರು ಹೇಳ್ದಂಗೆ ಒಂದೇ ಶಾಟ್ ಅಲ್ಲಿ ಮುಗಿತು. ಒಂದೇ ಶಾಟ್ ಅಲ್ಲಿ ಹೋಗಾಯ್ತು. ಖುಷಿ ಆಗ್ಬಿಟ್ರು. ಪರವಾಗಿಲ್ಲ ಜಾಕ್ ಮಾಡಿದೆ ಚೆನ್ನಾಗಿ. ಮತ್ತೆ ಶಿವಣ್ಣ ಅವ್ರಿಗೂ ಚಪ್ಪಾಳೆ ತಟ್ಬಿಟ್ರು. ಹೇಗಿತ್ತು ಜಾಕ್ ಸರ್ ಅದು? ಯಾಕಂದ್ರೆ ಶಿವಣ್ಣ ಲಾಂಗ್ ಹಿಡ್ಕೊಂಡ್ ನಿಮ್ನ ಹೊಡಿಯಕ್ ಬರ್ತಾರೆ, ನೀವು ಹುಚ್ಚ ಹಿಡ್ಕೊಂಡ್ಬಿಡ್ತೀರಿ, ಒಂದೇ ಟೇಕ್ ಅಲ್ಲಿ ಓಕೆ ಆಯ್ತು ಅಂತ ಹೇಳಿದ್ರಿ. ಶಿವಣ್ಣ ನಿಮ್ ಭಯ ಆಗ್ಲಿಲ್ವಾ? ಭಯನ ಸರ್, ಅದಕ್ಕೆ ಕೇಳೋಲ್ಲ. ಆ ಭಯ ಶಿವಣ್ಣ ನೋಡಿದ ತಕ್ಷಣ ನಿಜವಾದ ಭಯ ಮುಖದಲ್ಲಿ ಬಂದ್ಬಿಡ್ತು. ಅವ್ರು ನೋಡಿದ ತಕ್ಷಣ ಮಲ್ರು ಮಾಡೋ ಭಯ ಇಲ್ಲ, ಅವ್ರನ್ನ ನೋಡಿದ ತಕ್ಷಣ ಆ ಭಯನೇ ನಮ್ಗೆ ಜಾಸ್ತಿ ಆಗೈತೆ. ಆ ಮುಖದಲ್ಲಿ ಬೆವರು ಬರೋದು, ಬೆವರು ನೀರು ಬರೋದು, ಇದೆಲ್ಲ ಒಂಥರ ಅದೇ ಒಂದು ಫೇಸ್ ಎತ್ಕೊಂಡ್ ಬಂದ್ಬಿಡ್ತು. ಭಯ ಸೀನು ಅದೇ ಎತ್ಕೊಂಡ್ ಬಂದ್ಬಿಡುತ್ತೆ. ಓಕೆ, ನಿಮ್ಗೆ ಆ ಗಾಬರಿನೇ ಆ ಸೀನ್ ಓಕೆ ಆಗ್ಬಿಡ್ತೀವಿ. ಗಾಬರಿನೇ ನಮ್ಗೆ ಅದು ಡೈರೆಕ್ಟರ್ಗೂ ಆ ತರ ಬೇಕಾಗಿತ್ತು. ಅದೇ ತರ ಬೇಕಾಗಿತ್ತು. ಅವ್ರು ನೋಡಿದ ತಕ್ಷಣ ಅದೇ ತರ ಫೇಸ್ ಆಗಾಯ್ತು ನಿಮ್ಗೆ. ಶಿವಣ್ಣ ನೋಡಿದ್ರೆ ಅದೆಲ್ಲ ಏನಂದ್ರೆ ನಮ್ಗೆ ಶಿವಣ್ಣ ಫಸ್ಟ್ ಪಿಕ್ಚರ್ ನೋಡಿ ಎಷ್ಟು ಲಕ್ ಅಂದ್ರೆ, ನನಗೆ ಫಸ್ಟ್ ಪಿಕ್ಚರ್ ಶಿವಣ್ಣ ಜೊತೆಲಿ. ಫಸ್ಟ್ ಪಿಕ್ಚರ್ ಶಿವಣ್ಣ ಜೊತೆಲಿ, ಫಸ್ಟ್ ಸಿನಿಮಾ ಶಿವಣ್ಣ ಜೊತೆ. ಆ ಶಾರ್ಟ್ ತೆಗ್ದಿದ್ದು ಎಲ್ಲಿ ಸರ್ ಅದು? HMT ಅಲ್ವಾ? ಸೂಪರ್ ಸರ್. ಹಾಗೇನೆ ಇಲ್ಲಿ ಸಾಕಷ್ಟು ಇದೆ. ಇಲ್ಲಿ ಅಪ್ಪು ಸರ್ದು ಹೇಳ್ಬೇಕಾದ್ರೆ ಅದು ಒಂದು ಘಟನೆ ಇದೆ ಹೇಳ್ಬೇಕಾಗಿದೆ. ಟಗರು ಮುಗಿದ ತಕ್ಷಣ ನನ್ಗೆ ಅಪ್ಪು ಸರ್ ಜೊತೆ ಒಂದು ಪಿಕ್ಚರ್ ಇತ್ತು. ಓಕೆ, ಅದು ದಿಕ್ವಾನೇನೋ ಪಿಕ್ಚರ್ ಹೆಸರು. ಯಾವುದು? ದಿಕ್ವಾ ಅಂತ ಒಂದು ಪಿಕ್ಚರ್. ಆ ಪಿಕ್ಚರ್ಗೆ ನನ್ಗೆ ಹೇಳಿದ್ರು ಮಾಡ್ಬೇಕಂತ. ಓಕೆ, ಆ ಪಿಕ್ಚರು ಆಗ್ಲಿಲ್ಲ. ಆಮೇಲೆ ಇವಾಗ ನೋಡ್ಸಿ ರಾಘಣ್ಣ ಜೊತೆಲಿ ಮಾಡಕ್ ಚಾನ್ಸ್ ಸಿಗ್ಲಿಲ್ಲ. ಇವಾಗ ಅವ್ರ ಮಗ ಜೊತೆಲಿ, ಯುವ ರಾಜ್ಕುಮಾರ್ ಜೊತೆಲಿ ಸಿನಿಮಾದಲ್ಲಿ ಒಳ್ಳೆ ಪಾತ್ರ, ಒಳ್ಳೆ ಕ್ಯಾರೆಕ್ಟರ್. ಅವ್ರು ಹೇಳಿದಾರೆ. ಇನ್ನೂ ಅದನ್ನ ನಾವ್ ಯಾರು ಹೇಳಂಗಿಲ್ಲ. ಅವ್ರು ಹೇಳಿದಾರೆ ಒಳ್ಳೆ ಕ್ಯಾರೆಕ್ಟರ್ ಅಂತ. ಅದು ಕೂಡ ಹಿಂಗೆ ಜಾಲಿ ತರ ಇರುತ್ತೆ. ಅವ್ರು ಹೇಳಿದಾರೆ ಇನ್ನೊಂದು ಲೆವೆಲ್ಗೆ ಹೋಗ್ಬಿಡ್ತೇವೆ ಜಾಕಿ ಪಿಕ್ಚರ್ ಮಾಡಿದ್ರೆ ಅಂತ ಹೇಳವ್ರೆ. ಡೈರೆಕ್ಟರ್ ಸರ್ ರೋಹಿತ್ ಸರ್ ಹೇಳವ್ರೆ, ನಮ್ಮ ಕಾರ್ತಿಕ್ ಸರ್, ಜಯಣ್ಣ ಸರ್, ಎಲ್ಲ ಯೋಗಿ ಸರ್ ಎಲ್ಲ ಹೇಳವ್ರೆ. ಇದು ಒಂದು ಒಳ್ಳೆ ನಿನ್ಗೆ ಹೆಸರು, ಇನ್ನೂ ಒಂದು ಮಟ್ಟಕ್ಕೆ ಹೆಸರು ತಗೊಂಡ್ ಕೊಡುತ್ತೆ ಅಂತ. ನನ್ಗೇನೋ ಒಂದ್ ಖುಷಿ ಅಂದ್ರೆ, ದೊಡ್ಡ ಮನೇಲಿ ಮೂವರ್ ಜೊತೆಲೂ ಮಾಡ್ಬಿಟ್ಟೆ. ಹೌದು, ಅಲ್ಲಿ ನಾನು ಸ್ಟೇಜ್ ಅಲ್ಲಿ ಹಂಗೆ ಹೇಳಿದೆ, ಮೂವರ್ ಜೊತೆಲಿ ಮಾಡಿದ್ದು ನಾನು ದೊಡ್ಡ ಮನೆಯಲ್ಲಿ ಒಂದು ನಮ್ಗೆ ಅಣ್ಣವ್ರ ಜೊತೆಲಿ ಮಾಡ್ದಂಗ ಒಂದ್ ಖುಷಿ ಆಯ್ತು. ಮೊನ್ನೆ ಮುಹೂರ್ತದಲ್ಲಿ ಹಂಗೆ ಹೇಳ್ದೆ, ಮೂರ್ ಜನ ಮಾಡಿದ್ದು ನನ್ಗೆ ಅಣ್ಣವ್ರ ಜೊತೆಲಿ ಮಾಡ್ದಂಗ ಒಂದ್ ಖುಷಿ ಅಂತ. ಆತರ ನಮ್ಗ ಈ ಒಟ್ಟು ಮಟ್ಟಕ್ಕೆ ಒಂದು ರೋಲ್ ಸಿಗೋದು ದೊಡ್ಡ ವಿಷಯ ತಾನೆ. ಖಂಡಿತ ಸರ್, ಖಂಡಿತ. ಆ ಒಂದು ಭಾಗ್ಯ ಸಿಗದೆ ಅಪರೂಪ, ಯಾರಿಗೂ ಸಿಗಲ್ಲ. ಅದು ನೀವು ಪುಣ್ಯವಂತರು ಹೇಳ್ಬೇಕಂದ್ರೆ. ಹಾಗೇನೆ ಈ ಟಗರು 125 ಡೇಸ್ ಶೀಲ್ಡ್ ಇಸ್ಕೊಂಡ್ರಲ್ಲ ನೀವು, ಶೀಲ್ಡ್ ಇಸ್ಕೊಂಡಾದ್ಮೇಲೆ ಬಂದು ಅಪ್ಪು ಸರ್ ಜೊತೆ ನೀವು ಫೋಟೋ ತಗೊಂತೀರ. ಹೌದು, ನಾನು ಕೂಡ ಅವತ್ತ ಈವೆಂಟ್ ಬಂದಿದ್ದೆ, ನೋಡಿದೆ ನಾನು. ಅವ್ರ ಕೈಯಲ್ಲಿ ಕೊಟ್ಟೆ ನೀವು ಒಂದು ಫೋಟೋ ತಗೊಂತೀರ. ಏನಂದ್ರೆ ಅಪ್ಪು ಸರ್ ನಿಮ್ ಆಕ್ಟಿಂಗ್ ಎಲ್ಲ ನೋಡಿ
ಇಲ್ಲ ಖುಷಿ ಆದ್ರು ಹಾ. ತುಂಬಾ ಅವಾಗ ಮಾತಾಡೋಗ್ಲೇ ನಮ್ಗೆ ನೆಕ್ಸ್ಟ್ ಪಿಕ್ಚರ್ ಅಪ್ಪು ಸರ್ ಜೊತೆ ಮಾಡಕ್ಕೆ ಒಂದು ಚಾನ್ಸ್ ಸಿಗಿದ್ದು. ಓಕೆ, ಅದ್ ಮಿಸ್ ಆಯ್ತು. ಅದು ನೆನ್ಸ್ಕೊಂಡ್ರೆ ಬೇಜಾರಾಗತ್ತೆ. ಖಂಡಿತ. ಇಲ್ಲೂ ಕೂಡ ನಾವು ನೋಡ್ತಿರ್ಬೋದು, ಇಲ್ಲಿ ರಜನಿ ಸರ್ ಇದಾರೆ, ಶಿವಣ್ಣ ಇದಾರೆ, ಸೂಪರ್ ಸ್ಟಾರ್ ಜೈಲರ್ ಒಂದು ಶೀಲ್ಡ್ ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬಂದಿದೆ ಸರ್ ಇದು? ರಜನಿ ಕರ್ನಾಟಕ ಸ್ಟೇಟ್ ರಜನಿಕಾಂತ್ ಫ್ಯಾನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವ್ರ ಕಡೆಯಿಂದ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, Okay. ಅವನು ಪ್ರೆಸಿಡೆಂಟ್. ಅವನು ನಮ್ನ ಚೀಫ್ ಗೆಸ್ಟ್ ಆಗಿ ಕರೆದಿ ಈ ಶಿವಣ್ಣ ಪಿಕ್ಸ್ ಇದಾರಲ್ಲ, ಹೌದು ಆ ಟೈಮಲ್ಲೇ ನಾನು ಟಗರ್ ಮಾಡಿದ್ದೆ. ಅದಕ್ಕೆ ಅವ್ರ ಕೈಲಿ ಒಂದು ಶೀಲ್ಡ್ ಕೊಡಿಸ್ದೆ. ಓಕೆ, ಇದಕ್ಕೆ ಅವನ ಕೈಲಿ ಒಂದು ಜೈಲರ್ ಪಿಕ್ಚರ್ ಇದು ಶೀಲ್ಡ್ ಒಂದ್ ಫಂಕ್ಷನ್ ಬಂದಿದ್ರು, ಅವಾಗ ಅವನ ಕೈಲ ಕೊಡಿಸ್ತೆ. ಒಂದು ಎರಡು ಕೊಡ್ಸಿದ್ದೀರಾ? ಅವರು ಶಿವಣ್ಣಗ್ ಒಂದು ನನಗೊಂದು ಕೊಟ್ಟರು. ನೀವು ನೋಡಿ, ಈ ಸೂಪರ್ ಸ್ಟಾರ್ ಜೊತೆ ಅಭಿನಯಿಸಿದಿರಿ. ಇಲ್ಲಿ ಎರಡು ಸೂಪರ್ ಸ್ಟಾರ್, ಇಬ್ರು ಸೂಪರ್ ಸ್ಟಾರ್ ಇದಾರೆ. ಹೌದು, ಇವಾಗ ಈ ಇಬ್ರು ಸೂಪರ್ ಸ್ಟಾರ್ ಜೈಲರ್ 2 ಬರ್ತಿದೆ. ಹೌದೌದಾ. ಜೈಲರ್ 2 ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇಬ್ರು ಸೂಪರ್ ಸ್ಟಾರ್ ನೋಡಕ್ಕೆ? ಅದು ಒಂದು ಖುಷಿನೇ ಸರ್. ಅದ್ಯಾಕಂದ್ರೆ ಜೈಲರ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು. ಹೌದು, ಅದು ಬಂದ್ರೆ ಇನ್ನೂ ಸೂಪರ್ ಡೂಪರ್ ಹಿಟ್ ಆಗತ್ತೆ. ನಮ್ಗೆ ಅಂತೂ ಇಬ್ರು ತುಂಬಾ ಇಂಪಾರ್ಟೆಂಟ್. ಹೌದು, ರಜನಿ ಸರ್ ತುಂಬಾ ಇಂಪಾರ್ಟೆಂಟೇ. ಶಿವಣ್ಣ ಹೇಳಲೇಬೇಕಾಗಿಲ್ಲ. ಹೌದು, ನಮ್ಗೆ ಬ್ಯಾಕ್ ಬೋನು, ಗಾಡ್ ಫಾದರ್ ಎಲ್ಲಾನು ಶಿವಣ್ಣನೇ ಎಲ್ಲ. ಸೊ ಅದಕ್ಕೆ ಹೇಳಿದ್ದವ್ರು ನಮ್ ಸೂಪರ್ ಸ್ಟಾರ್ ಇವರು ಅಂತ ಹೇಳಿ. ಹಾಗೇನೆ ಬನ್ನಿ ಸರ್, ಇನ್ನು ನಿಮ್ಮ ಮನೆ ನೋಡೋಣ ನಾವು. ಸರ್, ಇಲ್ಲಿ ಇದು ಟಿವಿ ಅಲ್ವಾ? ಟಿವಿ ಎಷ್ಟು ಇಂಚು ಸರ್ ಇದು? ಇರ್ಬೋದು 65 75 ಇರ್ಬೋದು. 75. ಓಕೆ, ಸೂಪರ್ ಸರ್. ಮೇಲೆ ಹೋಗೋಣ ಹಾಗಾದ್ರೆ. ಓ ಸರ್, ಇದು ಸೆಕೆಂಡ್ ಫ್ಲೋರ್ ಅಲ್ವಾ? ಸೆಕೆಂಡ್ ಫ್ಲೋರ್. ಈ ಕಡೆ ಏನಿದೆ ಸರ್? ಇಲ್ಲಿ ದೇವ್ರ ಮನೆ. ನೀವು ಡೈಲಿ ಪೂಜೆ ಮಾಡ್ತೀರಾ? ಖಂಡಿತ. ಇದು ಜಾಕ್ ಸರ್ ಡೈಲಿ ಪೂಜೆ ಮಾಡುವಂತ ಅವ್ರ ದೇವ್ರ ಮನೆ ಇದು. ಹಾಗೇನೆ ಇನ್ನು ಈ ಕಡೆ ಸಾಕ ಅವ್ರದ್ದು ಮಿನಿ ಹೋಮ್ ಥಿಯೇಟರ್ ಇದೆ. ಹಂಗೆ ಹೋಮ್ ಥಿಯೇಟರ್ಗೆ ಹೋಗೋಣ. ಜಾಕ್ ಸರ್, ಇವಾಗ ನಿಮ್ಮ ಒಂದು ಮಿನಿ ಹೋಮ್ ಥಿಯೇಟರ್ ಬಂದಿದೀವಿ. ಓಕೆ, ಏನಕ್ಕೆ ಇದು ಸೆಟಪ್ ಮಾಡ್ಕೊಂಡಿದ್ದೀರಾ ಅಂತ? ಸರ್, ನಾವು ಬೆಳಿಗ್ಗೆಯಿಂದ ನೀವು ಹೇಳುದಲ್ಲ ಸರ್, ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿಯೋದೇ ನಮ್ದು. ಹೌದು, ದುಡಿದು ಸ್ವಲ್ಪ ಸಂಜೆ ಬಂದ್ರೆ ಒಂದ್ 7 ಗಂಟೆಗೆ ಅಂದ್ಮೇಲೆ ಒಂದು ಆರಾಮ್ ಇರ್ಬೇಕು. ಬಂದು ಮಲ್ಕೊಂಡು ಏನಾದ್ರು ಒಂದು ಪಿಕ್ಚರ್ ಹಾಕೊಂಡು ನೋಡಿದ್ರೆ ಮೈಂಡ್ ರಿಲೀಫ್ ಆಗುತ್ತೆ. ಅದಕ್ಕೋಸ್ಕರ ನಾವ್ ಮೇಲೆ ಬಂದ್ಬಿಟ್ರೆ ಯಾರ ಮೇಲೆ ಯಾರು ಬರಲ್ಲ. ಆರಾಮಾಗಿ ಮಲ್ಕೊಂಡು ಒಂದು 1 hour ಪಿಕ್ಚರ್, 1 hour ಮಸ್ತ್ ಪಿಕ್ಚರ್ ನೋಡ್ಕೊಂಡು ಆಮೇಲೆ ತಿರ್ಗಾ ಬೆಳಿಗ್ಗೆ 5 ಗಂಟೆಗಿಂತ ಶುರು. 5 ಗಂಟೆಗೆ ಶುರು. ಯಾವ ಸಿನಿಮಾ ನೋಡ್ತೀರಾ ಜಾಸ್ತಿ? ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ ನೋಡ್ತೀರಾ? ನೋಡ್ತಾ ಇರ್ತೀವಿ. ಇದು ಸ್ಕ್ರೀನ್ ಎಷ್ಟು ಇಂಚ್ ಇದೆ ಸರ್ ಇದು? ಇದು 15 ಅಡಿ. ಇದು ಇರ್ಬೋದು ಸರ್, ನಿಮ್ಗೆ ಒಂದು 10 ಅಡಿ ಇರ್ಬೋದು. ಹೌದು, 10 feet ಇದೆ. 10 feet ಇದೆ. ಹಾಗಾದ್ರೆ ನಿಮ್ಗೆ ಜಾಕ್ ಅವರು ಇವಾಗ ಹೇಳಿದ್ವಿ ಎಲ್ಲಾನು ನೋಡಿದ್ವಿ ನಿಮ್ದು. ಅದನ್ನ ಬಿಟ್ಟು ನೀವು ಸಿನಿಮಾಗ್ ಹೋಗಿ ಥಿಯೇಟರ್ ಅಲ್ಲಿ ವಿಸಿಲ್ ಹೊಡ್ಕೊಂಡು ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡೋದು, ಅಲ್ಲೂ ಕೂಡ ಜಾಲಿ ಮಾಡಿದ್ಯಾ ಅಂತ? ಹೌದು ಸರ್, ನಾವು ಚಿಕ್ಕ ವಯಸ್ಸಲ್ಲಿ ಕಮಲ್ ಹಾಸನ್ ಫ್ಯಾನ್. ಓಕೆ, ಅವ್ರು ಕಮಲ್ ಹಾಸನ್ ಅಂದ್ರೆ ತುಂಬಾ ಇಷ್ಟ ನಮ್ಗೆ. ಆಮೇಲೆ ನಮ್ಗೆ ಸೂರ್ಯ ಅಭಿಮಾನಿಗಳ ರಾಜ್ಯಾಧ್ಯಕ್ಷ ಪೋಸ್ಟ್ ಸಿಕ್ಕಿದ ಸರ್, ಇಲ್ಲಿಗೆ ಶಿಫ್ಟ್ ಆದ್ವಿ. ಆಮೇಲೆ ಅದನ್ನೇ ಒಂದು 20 ವರ್ಷದಿಂದ ನಾವು ಸೂರ್ಯ ಅಭಿಮಾನಿಗಳ ಪೋಸ್ಟಿಂಗ್ ಯಾವಾಗ ಬಂತೋ ಅವಾಗಿಂದ ನಾವು ಅಲ್ಲೇ ಫಾಲೋ ಮಾಡ್ಕೊಂಡಿದ್ದೀರಾ. ಹಾಗೇನೆ ಈ ಊರ್ವಶಿ ಥಿಯೇಟರ್ ಅಂತ ಬಂದ್ರೆ ಈ ನಮ್ ಕನ್ನಡ ಸಿನಿಮಾಗಳು ಅಷ್ಟಾಗಿ ಅಂದ್ರೆ ಪ್ರದರ್ಶನ ಆಗ್ತಿರ್ಲಿಲ್ಲ. ಹೌದೌದು. ಸೊ ಟಗರು ಅವೆಲ್ಲ ತಗೊಂಡ್ರೆ ಒಂದು ಇತಿಹಾಸನೇ ಇದೆ. ಟಗರು ಸಿಲ್ವರ್ ಜುಬ್ಲಿ ಹೊಡೆದಂತ ಒಂದು ಜಾಗ. ಇಲ್ಲಿ ಒಂದು ಯಾಕಂದ್ರೆ ಸ್ವಲ್ಪ ತಮಿಳ್ ಬೆಲ್ಟ್ ಜಾಸ್ತಿ ಇರೋದ್ರಿಂದ ಶಿವಣ್ಣನ್ ಸಿನಿಮಾ ರಿಲೀಸ್ ಆದ್ರೆ ಊರ್ವಶಿ ಥಿಯೇಟರ್ ಯಾವ ರೀತಿ ಇರುತ್ತೆ ಸೆಲೆಬ್ರೇಷನ್? ಸರ್, ನೀವು ನೋಡ್ದಂಗೆ
ಟಗರು ಎತ್ಕೊಳ್ಳಿ, ಮಫ್ತಿ ಎತ್ಕೊಳ್ಳಿ, ಹೌದು. ಅವ್ರದ್ದು ಇವಾಗ ಬಂದಂತ ಬೈರೈತಿ ರಣಗಳು. ಭೈರತಿ ರಣಗಳು, ಹೌದು. ಭೈರತಿ ರಣಗಳು ಕೂಡ ಚೆನ್ನಾಗಿತ್ತು. ಅದು ಕೂಡ ಸೂಪರ್ ಕಲೆಕ್ಷನ್. ಓಕೆ. ಈ ತರ ಎಲ್ಲಾ ಪಿಕ್ಚರ್ ಅವ್ರದ್ದು ಆಗಿದ್ದ ಎಲ್ಲಾ ಪಿಕ್ಚರ್ಗಳು ಸೂಪರ್ ಕಲೆಕ್ಷನ್. ಆ ಮಧ್ಯದಲ್ಲಿ ಭೀಮಾ ಬಂದು ಅದು ಭರ್ಜರಿ ಮಾಡ್ಬಿಡ್ತು. ಸೂಪರ್ ಡೂಪರ್ ಹಿಟ್ ಆಯ್ತು. ಹೌದು. ಹಾಗೇನೆ ಇವಾಗ ನಮ್ಮ ಥಿಯೇಟರ್ ಅಲ್ಲಿ ಉರ್ವಶಿಯಲ್ಲಿ 2 ವಾರ 3 ವಾರ ಹೋದ್ರೆ ಅದು ಸೂಪರ್ ಡೂಪರ್. ಆ ಸಿನಿಮಾ ಸೂಪರ್ ಡೂಪರ್ ಹಿಟ್. ಡೂಪರ್. ಟಗರು ಎತ್ಕೊಂಡ್ರೆ ಅದೇ ತರ ಒಳ್ಳೆ ಕಲೆಕ್ಷನ್. ಹೌದು. ಭೀಮಾ ಸೂಪರ್ ಕಲೆಕ್ಷನ್. ಹೌದು. ಭೈರತಿ ರಣಗಳು ಸೂಪರ್ ಕಲೆಕ್ಷನ್. ಇದು ಯಾವ್ದಪ್ಪ ಮಫ್ತಿ ಸೂಪರ್ ಕಲೆಕ್ಷನ್. ಈ ತರ ಕನ್ನಡ ಪಿಕ್ಚರ್ ಆಮೇಲೆ ಬರ್ತಾ ಬರ್ತಾ ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ ಕಡಿಮೆ ಆಗೋಯ್ತು. ಬರೀ ಕನ್ನಡ. ಸೊ ಕನ್ನಡ ಹವಾ ಜಾಸ್ತಿ ಆಯ್ತು ಥಿಯೇಟರ್ ಅಲ್ಲಿ. ಉರ್ವಶಿಲಿ ಕನ್ನಡ ಹವಾ. ಹೌದು. ಹಾಗೇನೆ ಇವಾಗ ಥಿಯೇಟರ್ ನಾವು ಮಿನಿ ಥಿಯೇಟರ್ ಬಂದಿದೀವಿ. ನಿಮ್ಗೆ ಜನರಲ್ ಆಗಿ ನೀವು ಯಾವ ಸಾಂಗ್ ಜಾಸ್ತಿ ಕೇಳ್ತಿರ್ತೀರಿ? ಕನ್ನಡ ಆಗ್ಲಿ ತಮಿಳ್ ಆಗ್ಲಿ, ಯಾವ್ದು ನಿಮ್ಗೆ ತುಂಬಾ ಇಷ್ಟ ಅಂತ? ಹಂಗೇನಿಲ್ಲ ಸರ್, ಕನ್ನಡ ತಮಿಳ್ ಅಂತ ಏನಿಲ್ಲ. ನಮ್ಗೆ ಇಷ್ಟವಾದ ಇವಾಗ ಮಾಡ್ಕೊಂಡಿರೋ ಇಷ್ಟವಾದ ಸಾಂಗ್ಗಳು ಹಳೆ. ನಾನು 80s ಸಾಂಗ್ ತುಂಬಾ ಕೇಳ್ತೀನಿ. ಓಕೆ, ಸ್ವಲ್ಪ ಹಳೇದು. ಈ ಯಾವ್ದು ಶಂಕರ್ ಅವ್ರದ್ದು, ಈ ಗೀತಾ ಸಾಂಗ್, ಆಮೇಲೆ ರವಿಚಂದ್ರ, ರಣಧೀರ, ಪ್ರೇಮಲೋಕ, ಇಂತ ಸಾಂಗ್ಗಳು ತುಂಬಾ ಲೈಕ್ ಮಾಡಿ ಕೇಳ್ತೀನಿ. ಅನ್ನೋರ್ದು ಪ್ರತಿಯೊಂದ್ ಸಾಂಗ್ ಕೇಳ್ತೀರಾ? ಅದು ಶಿವಣ್ಣದ ಎತ್ಕೊಂಡ್ರೆ ಇದು ಜೊತೆಯಾಗಿ ಆನಂದ ತುಂಬಾ ಲೈಕ್ ಮಾಡಿ ಕೇಳ್ತೀನಿ. ಓಕೆ. ಫ್ರೀಯಾಗಿರೋವಾಗ ಅದು ತುಂಬಾ ನನಗೆ ಫೇವ್ರೇಟ್ ಸಾಂಗ್. ಹಾಗೇನೆ ಇದು ನಿಮ್ಮ ಬಾಲ್ಯ ತಗೊಂಡ್ರೆ ನಿಮ್ಮ ಎಲ್ಲಿ ಗಂಟೆ ಓದಿದ್ದೀರಾ? ಹಾಗಾದ್ರೆ ನೀವು ಎಜುಕೇಶನ್ ತಗೊಂಡ್ರೆ? 4th ಸ್ಟ್ಯಾಂಡರ್ಡ್ ಸರ್. 4th ಸ್ಟ್ಯಾಂಡರ್ಡ್, 4ನೇ ಕ್ಲಾಸ್. ಎಲ್ಲಿ ಓದಿದ್ದು? ಇಲ್ಲಿ ಮಿನೋರ ಹತ್ರ ಒಂದು ಸ್ಕೂಲ್ ಐತೆ, ಗವರ್ನಮೆಂಟ್ ಸ್ಕೂಲ್. ಅಲ್ಲಿ ಅವಾಗ್ಲೇನೆ ನೀವ್ ಇದೆಲ್ಲ ಆಡಾಡ್ತಿದ್ರ ಜೊತೆಯಾಗಿ? ಯಾವ್ದೋ ಹುಡುಗಿ ಜೊತೆ? ಹಂಗಲ್ಲ, ಅದು ಇಲ್ವೇ ಇಲ್ಲ ನಮ್ಗೆ ಅದೆಲ್ಲ ಸ್ವಲ್ಪ ಅಲರ್ಜಿ, ದೂರ. ರಫ್ ಅಂಡ್ ಟಫ್ ಜಾಕರು ಹಂಗೆ. ಅದೇ ಹೇಳಿಲ್ವಾ ನಮ್ಗೆ ಏನ್ ಕೆಲ್ಸ ಮಾಡ್ಬೇಕು ಅದು ಮಾಡ್ತೀವಿ ಸರ್. ಬೇರೆ ಕೆಲ್ಸ ಕೆಟ್ಟ ಕೆಲ್ಸಕ್ಕೆ ಹೋಗಲ್ಲ, ಯಾವ್ದೇ ಇಲ್ಲ. ಇವಾಗ ಪ್ರೆಸೆಂಟ್ ಇವಾಗ ಫುಲ್ ಜಾಲಿ ಇಬ್ರು ಇಲ್ಲಿದೆ ಸರ್. ಒಂದ್ ಸಾಂಗ್ ಹಾಕೊಂಡ್ ಫುಲ್ ಒಂದ್ ಡ್ಯಾನ್ಸ್ ಮಾಡೋಣ. ಡ್ಯಾನ್ಸ್ ನನ್ ಬರೋದಿಲ್ವೇ? ಟ್ರೈ ಮಾಡೋಣ. ಜಾಲಿ ನಿಜವಾಗ್ಲೂ ಸರ್.